ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್, ನಿನ್ನೆ ಎಮೋಷನ್ಸ್ದಾಗ ಆರ್ ಸಿ ಬಿಗೆ ಬೈದೀನಿ ಬಿಡು, ಬೈದೀನಿ. ಅದ್ರ ಸಲುವಾಗಿ ನಾ ಸಾರಿ ಕೇಳ್ತೀನಿ. ಯಾಕಂದ್ರೆ ಹೇಳ್ತೀನಿ ಕಡ್ರಿ, ಯಾಕಂದ್ರೆ ಎಮೋಷನ್ಸ್ ಎಲ್ಲ ಸೈಡಿಗಿಟ್ಟು ಒಂದು ಸಲ ನಾನು ಸ್ಕ್ವಾಡಿಗೆ ನೋಡಿದ್ನಂದ್ರೆ ಇಟ್ ಲುಕ್ಸ್ ಪರ್ಫೆಕ್ಟ್. ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಯಾರ, ಅದು ಯಂಗ್ಸ್ಟರ್ಸ್ ಭಾರಿ ಆಡ್ತಾರೆ. ಈಗ ಸೀದಾ ಟೀಮ್ ಕಡೆ ನೋಡಮ್, ನಮ್ಮ ಆರ್ ಸಿ ಬಿದಾಗ ಯಾರ್ಯಾರು ಬಂದಾರ ಅಂತೇಳಿ ನೋಡ್ಬಿಡಮ್ ಬರ್ರಿ. ಹಾಂ, ಸೊ ಫಸ್ಟ್ ಈಗ ಇವ್ರು ಆಲ್ರೆಡಿ ರಿಟರ್ನ್ ಆಗ್ಯಾರ. ರಜತ್ ಪಾಟಿದಾರ್, ವಿರಾಟ್ ಕೊಹ್ಲಿ, ಆಮೇಲೆ ಯಶ್ ದಯಾಲ್, ಇವು ಈಸ್ ಮಂದಿ ರಿಟರ್ನ್ ಆಗ್ಯಾರ ಆಲ್ರೆಡಿ. ಸೊ ಈಗ ಯಾರ್ಯಾರಿಗೆ ತೊಗೊಂಡಾರ ಅನ್ನೋದು ಹೇಳ್ತೀನಿ. ಫಸ್ಟ್ ಲಿವಿಂಗ್ ಸ್ಟೋನ್ ಅಣ್ಣ ಬ್ಯಾಟರ್, ಎಲ್ಲರಿಗೂ ಗೊತ್ತಿದೆ. ಲಿವಿಂಗ್ ಸ್ಟೋನ್ ಅಣ್ಣನ ಸ್ಟ್ಯಾಟ್ಸ್ ನೋಡ್ರಿ. ಈಗ ಹೋದ್ಸಲ ಇದ್ರದಾಗ 111 ರನ್ ಹೊಡೆದಾರ. ಹಾಂ, ಎಷ್ಟು ಮ್ಯಾಚ್ ಆಡ್ಯಾರ? 7 ಮ್ಯಾಚ್ ಆಡ್ಯಾರ್ರಿ, 111 ರನ್ ಹೊಡೆದಾರ. ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 38, ಎವರೇಜ್ ಬಂದ್ಬಿಟ್ಟು 22. ಸೊ ಅಂಥದ್ದೇನು ಹೇಳ್ಕೊಂಬಷ್ಟು ಏನಿಲ್ಲ, ಬಟ್ ನಡೀತಿದ್ರು ಒಂದು ಲೆಕ್ಕಕ್ಕೆ ಕರೆಕ್ಟ್ ಬೈ ಅಂತ ಹೇಳ್ತೇನೆ. ಸೊ ಒಂದು ಪಾಯಿಂಟ್ಸ್ಗಿಂತ ಏನು ಬೇಡ, ಸೊ ಹಂಗೆ ಹೇಳ್ಬೇಡ ಅಂತ. ಸೊ ಇವರು ಗುಡ್ ಬೈ, ಚಲೋ ಅದ ರೀ ಬೈ, ಹಂಗೇನಿಲ್ಲ. ನೆಕ್ಸ್ಟ್ ಯಾರ್ರಿ? ಸಾಲ್ಟ್ ಅಣ್ಣ ಇಸ್ ದ ಬೆಸ್ಟ್ ಬೈ ಇನ್ ಆಪ್ಷನ್ ನನ್ನ ಪ್ರಕಾರ. ಸಾಲ್ಟ್ ಅಣ್ಣ ತಿರ್ವಾಡ್ ಹೊಡಿತಾರ್ರಿ. ಅವ್ರದ್ದು ಫಾರ್ಮ್ ಹೆಂಗದ ಅಂದ್ರೆ ನೀವು ನೋಡಿದ್ರಂದ್ರೆ ಹುಚ್ಚಾಗ್ಬೇಕು, ಹಂಗೆ ಹೊಡೆದೇ ಹೊಡಿಲತ್ತಾರ. ಸೊ ಫುಲ್ ಸಾಲ್ಟ್ ಅಣ್ಣ ವಿಕೆಟ್ ಕೀಪರ್ ಆಗಿ ಯೂಸ್ ಮಾಡ್ತಾರ್ರಿ ಇವರಿಗೆ. ಇವ್ರು ನೋಡ್ರಿ 12 ಮ್ಯಾಚ್ ಆಡ್ಯಾರ್ರಿ. ರನ್ಸ್ ಬಂದ್ಬಿಟ್ಟು 435, ಹೋದ ವರ್ಷದ ಹೇಳತ್ತೇನ್ರಿ ನಾ, 435. ಹೈಯೆಸ್ಟ್ ಸ್ಕೋರ್ ಬಂದು 89. ಸೊ ನಿಮ್ಗೆ ಗೊತ್ತು ಎವರೇಜ್ ನೋಡ್ರಿ 39.55 40 ಹಿಡ್ಕೊಬೋದು ನೀವು. ಸೊ ಇಷ್ಟು ಎವರೇಜ್ ಇದ್ರೆ ಹೆಂಗೆ ಹೊಡಿತಾರೆ ತಿರ್ಬೇಡ್ರಿ. ನಮ್ದು ಕೊಹ್ಲಿ ಅಣ್ಣನ ಜೊತೆ ಕರೆಕ್ಟ್ ಸೂಟ್ ಆಗ್ತಾರೆ ಓಪನಿಂಗ್. ಫಿಲ್ ಸಾಲ್ಟ್ ಅಣ್ಣ ಬೆಸ್ಟ್ ಚಾಯ್ಸ್ ರೀ. ನೆಕ್ಸ್ಟ್ ಜಿತೇಶ್ ಶರ್ಮಾ, ಇವರು ನಮ್ಮ ದಿನೇಶ್ ಕಾರ್ತಿಕ್ ಇಂದ ರಿಪ್ಲೇಸ್ಮೆಂಟ್ ರೀ. ಜಿತೇಶ್ ಶರ್ಮಾ ನೋಡಂಬರ್ರಿ ಸ್ಟ್ಯಾಟ್ಸ್ ಹೆಂಗದ. 2024 ಹೇಳ್ತೀನಿ ರೀ. ಮ್ಯಾಚ್ ನೋಡ್ರಿ 14 ಮ್ಯಾಚಸ್ ಆಡ್ಯಾರ. ರನ್ಸ್ 187 ರನ್ಸ್ ಹೊಡೆದಾರ. ಹೈಯೆಸ್ಟ್ ಸ್ಕೋರ್ 32, ಎವರೇಜ್ 17 ರನ್. ಇದು ಯಾವಾಗಂದ್ರೆ ರೀ, ಯಾಕಂದ್ರೆ ಇವರು ಲಾಸ್ಟಿಗೆ ಬರ್ತಾರೆ. ಯಾಕಂದ್ರೆ ಲಾಸ್ಟ್ ಒಬ್ಬ ಬ್ಯಾಟ್ಸ್ಮನ್ ಇರ್ತಾರೆ, ಅವಾಗ ಇವ್ರು ಬರ್ತಾರೆ. ಓಕೆ ರೀ, ಸುಮ್ 6-4 ಹೊಡೆಯೋದೇ ರೀ ಇವ್ರು, ಹೆಚ್ಚಿಗೆ ರನ್ಸ್ ಗೇನ್ಸ್ ಹೊಡೆಯೋಕ್ಕಾಗಲ್ಲ. ಸೊ ಲಾಸ್ಟಿಗೆ ಬರ್ತಾರಲ್ಲ, ಓಕೆ ರೀ. ಈ ರೇಂಜ್ ನೋಡಿದ್ರೆ ದಿನೇಶ್ ಕಾರ್ತಿಕ್ ಜಾಗ ರಿಪ್ಲೇಸ್ ಮಾಡ್ಬೋದ್ರಿ ಇವರು. ಓಕೆ, ಇವ್ರದ್ದು ಬಿ ಬಟ್ ಎಕ್ಸ್ಪೆನ್ಸಿವ್ ಆದ್ರಿ ಸ್ವಲ್ಪ, ಬಟ್ ನಡೀತದ್ರಿ, ಗುಡ್ ಬೈ. ಸೊ ಆಮೇಲೆ ಜಿತೇಶ್ ಶರ್ಮಾ ಅದನ್ರಿ. ಆಮೇಲೆ ಟೀಮ್ ಡೆವಿಡ್ ವಿಲ್ ಜಾಕ್ಸನ್ ಜಾಗಕ್ಕೆ ಟೀಮ್ ಡೆವಿಡ್ ತೊಗೊಂಡಾರ್ರಿ. ಟೀಮ್ ಡೆವಿಡ್ ನಮಗೆ ಭಾಳ ಚೀಪ್ ಪ್ರೈಸ್ ಆಗಿ ಬಂದ್ರಿ, 3 ಕೋಟಿ ರೂಪಾಯಿಗೆ ಅಂದ್ರೆ ಟೀಮ್ ಡೆವಿಡ್ ಅಣ್ಣ ಬಂದನ್ರಿ. ಸೊ ಟೀಮ್ ಡೆವಿಡ್ ಅಣ್ಣ ಸ್ಟ್ಯಾಟ್ಸ್ ನೋಡಂಬರ್. ಹೋದ ವರ್ಷದ್ರಿ ಮ್ಯಾಚ್ 13 ಆಡ್ಯಾರ್ರಿ. ಇದು ನಂಬರ್ ಏನು ಗೊತ್ತಾಗಲ್ಲ ನೋಡ್ರಿ ನಂಗೆ, ಇದು ಏನು ಗೊತ್ತದೇನು ಹೇಳ್ರಿ. ಮ್ಯಾಚ್ 13 ಆಡ್ಯಾರ್ರಿ, ರನ್ 241 ನೋಡ್ತಾರ್ರಿ, ಹೈಯೆಸ್ಟ್ ಸ್ಕೋರ್ 45. ಸೊ ಬೆಸ್ಟ್ ಅನ್ಬೋದ್ರಿ ನೀವು. ಹೈಯೆಸ್ಟ್ 45 ಇದೆ, ಎವರೇಜ್ 30 ಅದ್ರಿ. ಇಟ್ ಮೀನ್ಸ್ ಇವರು ಹೆಂಗೆ ಅಂದ್ರೆ ಟೀಮ್ ಡೇವಿಡ್ ಕನ್ಸಿಸ್ಟೆಂಟ್ ಇಲ್ಲ ರೀ, ಹೊಡಿತಾರೆ ಕನ್ಸಿಸ್ಟೆಂಟ್ ಇಲ್ಲ, ಅದೇ ಪ್ರಾಬ್ಲಮ್. ಬಟ್ ಚೀಪ್ ಪ್ರೈಸಿಗೆ ಬಂದರೆ ಆ ಪ್ರೈಸಿಗೆ ಸೂಪರ್ ಬೈ. ನೆಕ್ಸ್ಟ್ ರೀ ಸ್ವಾಸ್ತಿಕ್ ಇಲ್ಲ ಪಡಿಕಲ್ ಅಂದಮೇಲೆ ಪಡಿಕಲ್ ಅಣ್ಣನ ಬಗ್ಗೆ ಯಾರು ಗೊತ್ತಿದೆ ಅದ್ರಿ ನಿಮ್ಗೆ. ನಮ್ಮ ಎಕ್ಸ್ ಆರ್ ಸಿ ಬಿ ಏನ್ರಿ ಬಿಟ್ಟಿದ್ರೆ ಯಾಕೆ ಏನು ಗೊತ್ತಿಲ್ಲ, ಬಟ್ ತೊಗೊಂಡಾರ. ಬೇಸ್ ಪ್ರೈಸ್ 2 crore ತೊಗೊಂಡಾರ್ರಿ. ಇವ್ರದ್ದು ನೋಡಂಬರ್. ಇವರು 2024ದಾಗ 7 ಮ್ಯಾಚ್ ಆಡ್ಯಾರ್ರಿ. 7 ಮ್ಯಾಚ್ ಆಡಿ 38 ರನ್ ಹೊಡೆದಾರ್ರಿ. ಹೈಯೆಸ್ಟ್ ಸ್ಕೋರ್ ಬಂದು 13, ಎವರೇಜ್ 5. ಇವ್ರಿಗೆ ಇಲ್ಲ, ಅವ್ರು ಚಲೋ ಆಡ್ತಾರ್ರಿ, ಮ್ಯಾಚ್ಗಳು ಸಿಕ್ಕಿಲ್ಲ ಇವ್ರಿಗೆ ಅಷ್ಟು, ಬಟ್ ಈಸ್ ಗುಡ್ ಪ್ಲೇಯರ್. ರನ್ಸ್ ಕಮ್ಮಿ ಇರ್ಬೋದು. 2023 ನೋಡ್ರಿ 11 ಮ್ಯಾಚ್ ಆಡ್ಯಾರ, 261 ರನ್ಸ್ ಹೊಡೆದಾರ. ಹೈಯೆಸ್ಟ್ ಸ್ಕೋರ್ 52, ಎವರೇಜ್ 26. ಸೊ ಈಸ್ ಗುಡ್ ಪ್ಲೇಯರ್. ನೋಡಿ ಬರ್ರಿ, ನಾವೇ ಆರ್ ಸಿ ಬಿದಾಗ ತೆರವಾಟ್ ಹೊಡೆಯೋದು. ಇವ್ರಿಗೆ ಬ್ಯಾಕಪ್ ಪ್ಲೇಯರ್ ಅಪ್ಲೇ ಇಟ್ಕೋಬೋದು, ಯಾಕಂದ್ರೆ ಜಗ್ಗಿ ಮಂದಿ ಆಗ್ಯಾರ ಪ್ಲೇಯರ್ಸ್. ಬ್ಯಾಕಪ್ ಪ್ಲೇಯರ್ ಆಗಿ ಗುಡ್ ಚಾಯ್ಸ್ ರೀ ಪಡಿಕಲ್, ಬೆಸ್ಟ್ ಬಾಯ್. ನೆಕ್ಸ್ಟ್ ನೋಡ್ರಿ ಪಡಿಕಲ್ ಅಣ್ಣ ಆಗೋದು ಸ್ವಸ್ತಿಕ್ ಇದ್ಯಾರ್ರಿ ಸ್ವಸ್ತಿಕ್ ಚಿಕ್ಕರ ಸ್ಟ್ಯಾಟ್ಸ್ ನೋಡಂಬರ್ರಿ. ಇವ್ರದ್ದು ಯಾಕೆ ಸ್ಟ್ಯಾಟ್ಸ್ ಇಲ್ಲ, ಬ್ಯಾಟರ್ ಅಂತ. ಇವ್ರಿಗೆ ಬಿ ಅದೇ ಬ್ಯಾಕಪ್ ಸಲಗೆ ತೊಗೊಂಡಿರ್ಬೋದು, ಅಷ್ಟು ಬಗ್ಗೆ ಗೊತ್ತಿಲ್ಲ ನನಗೆ. ಇವರು ಒಂದ್ಸಲ ನೋಡ್ಬಿಡಂಬರ್ರಿ ಸ್ಟ್ಯಾಟ್ಸ್. ಸ್ವಸ್ತಿಕ್ ಶಿಖರ ಸ್ಟ್ಯಾಟ್ಸ್. ಫಸ್ಟ್ ರನ್ 74, ಮ್ಯಾಚ್ 2 innings 3, 24 ಎವರೇಜ್ ಅದ ರೀ ಇವ್ರದ್ದು. 24 ಎವರೇಜ್ ಅಂದ್ರೆ ಓಕೆ, ಅದೇ ಬ್ಯಾಕಪ್ ಇಡ್ಕೊಂತಾರೆ ಇವರಿಗೆಲ್ಲ. ಯಾಕಂದ್ರೆ ಈಗ ಓಪನಿಂಗ್ ಫಸ್ಟ್ ನಮ್ದು ಪ್ಲೇಯಿಂಗ್ 11 ಹೇಳ್ತೀನಿ ಅಂತ, ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಬಂತ್ರಿ ಈ ಸಲ ಆರ್ ಸಿ ಬಿದವರು ಆಲ್ರೌಂಡರ್ಸ್ ಮೇಲೆ ಜಗ್ಗಿ ಇನ್ವೆಸ್ಟ್ ಮಾಡ್ಯಾರ. ಸೊ ಫಸ್ಟ್ ಬಂದು ನಮ್ಮ ಕೃನಾಲ್ ಪಾಂಡ್ಯ ನೀವು ಅಂತಿರ್ಬೋದು ಯಾರಿಗೆ ತೊಗೊಂಡಾರ ಬೈ. ಇಲ್ಲ, ನಮಗೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬೇಕಾಗಿತ್ತು. ಸೊ ಕೃನಾಲ್ ಪಾಂಡ್ಯ ಗುಡ್ ಚಾಯ್ಸ್ ಅಂತ ಹೇಳಿ. ಕೃನಾಲ್ ಪಾಂಡ್ಯ ಅವ್ರ ಸ್ಟ್ಯಾಟ್ಸ್ ನೋಡಮ್ರಿ. ಕೃನಾಲ್ ಪಾಂಡ್ಯ ಸ್ಟ್ಯಾಟ್ಸ್ ನೋಡ್ರಿ, 14 ಮ್ಯಾಚ್ ಆಡ್ಯಾರ್ರಿ,
ಇದು ನಂಬರ್ ಏನು ಅದೇ ತಿಳಿಯಲ್ಲ. 14 ಮ್ಯಾಚ್ ಆಡ್ಯಾರ, 8 ಮ್ಯಾಚ್ ಆಡ್ಯಾರ, 14 ಮ್ಯಾಚ್ ಅಂತ ಬರ್ತಾರೆ, 14 ಮ್ಯಾಚ್ ರೀ. ನಂಬರ್ ಏನಂತ ಅದು ಗೊತ್ತಾಗಲ್ಲ ಇದ್ರಿ. ಅದ್ರದಾಗ 14 ಮ್ಯಾಚ್ ಆಡಿ 133 ರನ್ ನೋಡಿದ್ರೆ, ಹೈಯೆಸ್ಟ್ ಸ್ಕೋರ್ 43, ಎವರೇಜ್ 33. ಎವರೇಜ್ ನೋಡಿದ್ರೆ ಇಟ್ಸ್ ಅ ಗುಡ್ ಬೈ. ಓಕೆ, ನಮಗೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬೇಕಾಗಿತ್ತು, ಸೊ ಇವ್ರು ನಡೀತಾರೆ ನಮಗೆ. ನೆಕ್ಸ್ಟ್ ರೀ, ನಮ್ಮ ಸತ್ನೇರ್ ಸಿಂಗಿಗೆ ATM ಕಾರ್ಡ್ ಯೂಸ್ ಮಾಡಿದ್ರಿ ಯಾಕೋ ಪುಣ್ಯಕ. ಈ ಸಲ ಲಕ್ಕಿ ಚಾಮ್ ಇವ ಬಂದ್ಮೇಲಿಂದ ನಾವು ಕಂಟಿನ್ಯೂ ಗೆಲ್ಕೊಂತ ಹೋದಿರಿ. RCB ಲಾಸ್ಟ್ ಮ್ಯಾಚ್ ಒಂದು ಬಿಟ್ರೆ ಉಳ್ಕಿದೆಲ್ಲ 6 ಮ್ಯಾಚ್ ಗೆದ್ಕೊಂಡ್ ಬಂದಿರಿ. ಸೊ ಇಸ್ ಲಕ್ಕಿ ಚಾಮ್. ಅಂಡ್ ಬ್ಯಾಟಿಂಗ್ ಮಸ್ತ್ ಆಡ್ತಾರೆ, ಯಾರು ಅಬ್ಸರ್ವ್ ಮಾಡಿರ್ ಗೊತ್ತಿಲ್ಲ, ಇವ್ರು ಬ್ಯಾಟಿಂಗ್ ಮಸ್ತ್ ಆಡ್ತಾರೆ. ಲಾಸ್ಟ್ ಬಂದ್ರೆ ತುರ್ಬಾಟ್ ಹೊಡಿತಾರೆ ಇವ್ರು ಸ್ಟಾಟ್ಸ್ ನೋಡಂಬರ್. ಇವ್ರು ನೋಡ್ರಿ ಮ್ಯಾಚ್ 7 ಆಡ್ಯಾರ. ಇದು ನಂಬರ್ ಏನ್ ಗೊತ್ತಿಲ್ಲ, ಇದೇ ನೋಡ್ಬೇಕು ನಾವು. ಮ್ಯಾಚ್ ನೋಡ್ರಿ 7 ಆಡ್ಯಾರ, ರನ್ಸ್ 37 ಮಾಡ್ಯಾರ, ಹೈಯೆಸ್ಟ್ ಸ್ಕೋರ್ 15, ಎವರೇಜ್ 18. ಯಾಕಂದ್ರೆ ಬಾಲರ್ಸ್ ಟೈಪ್ ಬರ್ತಾರ ಇವರು, ಬಾಲ್ ಭಾಳ ಕೆಳಗೆ ಬರ್ತಾರೆ, ಅದ್ರ ಸಲಗ ಅಷ್ಟು ಬಾಲ್ಸ್ ಇರಂಗಿಲ್ಲ ಇವ್ರಿಗೆ ಆಡೋ ಸಲಗ. ಸೊ 37 ರನ್, 15 ಹೈಯೆಸ್ಟ್, 18 ಎವರೇಜ್. ಹೀಸ್ ಗುಡ್ ಬೈ. ಇದು ಇವ್ರ ಬಗ್ಗೆ ಗೊತ್ತಿರುತ್ತೆ ನಂಗೆ. ಆಮೇಲೆ ರೋಮಾರಿಯೋ ಶೆಫರ್ಡ್, ಕರೆಕ್ಟ್ ಅಂದ್ರೆ ರೋಮಾರಿಯೋ ಶೆಫರ್ಡ್ ಆಲ್ರೌಂಡರ್. ಇವ್ರು ಆಲ್ರೌಂಡರ್. ಸ್ಟ್ಯಾಟ್ಸ್ ಇಲ್ಲದ 2024ದಾಗ ಅಂದ್ರೆ ಹೋದ ವರ್ಷನೇ, ಈ ವರ್ಷನೇ ಎಷ್ಟಂದ್ರೆ 6 ಮ್ಯಾಚ್ ಆಡ್ರಿ. 6 ಮ್ಯಾಚ್ ಆಡಿ 57 ರನ್ ನೋಡಿದ್ರ, ಹೈಯೆಸ್ಟ್ ಸ್ಕೋರ್ 39, ಎವರೇಜ್ ಬಂದು 28. ಸೊ ಇವ್ರು ಬಿ ಓಕೆ, ವೆಸ್ಟ್ ಇಂಡಿಯನ್ಸ್ ಇವ್ರು ಬಿ ಓಕೆ. ಇವ್ರದ್ದು ಬಾಲಿಂಗ್ ನೋಡಮ್. 6 ಮ್ಯಾಚ್ ಆಡಿ 72 ಬಾಲ್ ಹಾಕ್ಯಾರ್ರಿ. 72 ಬಾಲು 159 ರನ್ಸ್. ಇದೇನು ಇದೊಂದು ಬಿಡಂಬ್ರಿ ರನ್ಸ್ ಇಂದ. ಸೊ ಈ ಕಡೆ ತಾನೆ ಕೊಡಂಬ್ರಿ. ನೋಡ್ರಿ 6 ಮ್ಯಾಚ್ ಆಡ್ಯಾರ್ರಿ, 72 ಬಾಲ್ ಹಾಕ್ಯಾರ, 1 ವಿಕೆಟ್ ತಗೊಂಡಾರ. ಅಷ್ಟೇನು ಖಾಸ್ ಇಲ್ಲ ರೀ ಇವರು ಬಾಲರ್ ಆಗಿ, ಬಟ್ ಬ್ಯಾಟ್ಸ್ಮನ್ ಓಕೆ. 57 ರನ್, 39 ಹೈ ಸ್ಕೋರ್, ಎವರೇಜ್ 28 ನಡೀತಾರೆ ಸೆಂಟ್ರ್ ಆರ್ಡರ್. ಆಮೇಲೆ ಬಂದು ಮನೋಜ್ ಬಾಂಡೆ. ಇವ್ರು ಇಂಡಿಯನ್ ರೀ, ಆಲ್ರೌಂಡರ್. ಇವ್ರ ಸ್ಟ್ಯಾಟ್ಸ್ ಕೊಟ್ಟಿಲ್ಲ, ಇವ್ರ ಬಗ್ಗೆ ನೋಡಮ್ಮ. ಮನೋಜ್ ಬಾಂಡೆ ಈ ಹುಡುಗ ರೀ, 14 ಮ್ಯಾಚ್ ಆಡ್ಯಾರ, 235 ರನ್ಸ್, 63 ಸ್ಕೋರ್, ಅವರೇಜ್ 26. ಓಕೆ, ಇವ್ರದ್ದು ಬಾಲಿಂಗ್ ಬಂದು 14 ಮ್ಯಾಚ್ 422 ವಿಕೆಟ್ 10 ತಗೊಂಡಾರೆ. ಇವ್ರ ಎಕನಾಮಿ ಬಂದು 4.80, ವಿಚ್ ಇಸ್ ಗುಡ್ ಎಕನಾಮಿ. ನಡೀತದ್ರಿ 4.80 ಅಂದ್ರೆ. ಇವ್ರದ್ದು ಬಿ ಓಕೆ, ಗುಡ್ ಬೈ. ಸಾರಿ ರೀ, ಒಂದು ಸ್ವಲ್ಪ ಇದಾಗ್ಬಿಟ್ಟದ. ನೆಕ್ಸ್ಟ್ ಬಂದು ಜಾಕೋಬ್ ಬೆತೆಲ್. ಇವ್ರದ್ದು ಬಿ ಆಲ್ರೌಂಡರ್ ಒಬ್ಬರು. ಅದಕ್ಕೆ ಏನಾಯ್ತಪ್ಪ, 1 ಸೆಕೆಂಡ್ ರೀ. ಇವ್ರದ್ದು ಯಾಕೋ ಸ್ಟ್ಯಾಟ್ಸ್ ಓಪನ್ ಆಗಲಾಗಿದ್ರಿ. ಇವ್ರ ಬಗ್ಗೆ ನಿಮ್ಗೆ ನೋಡ್ಬಿಡ ನಂಬರ್. ವಿಡಿಯೋ ದೊಡ್ಡದಾಗ್ತದೆ, ಬಟ್ ಓಕೆ ನಡೀತದ. ಈ ಹುಡುಗರಿ ಓವರ್ವ್ಯೂ ಸ್ಟ್ಯಾಟ್ಸ್. ಒಡಿಯಾದಾಗ ರೀ 8 ಮ್ಯಾಚ್ ಆಡ್ಯಾರ, 167 ರನ್, ಹೈ ಸ್ಕೋರ್ 55, ಎವರೇಜ್ 27. ಬಾಲಿಂಗ್ ಸ್ಟ್ಯಾಟ್ಸ್ ಬಂದು 8 ಮ್ಯಾಚ್ದಾಗ 4 ವಿಕೆಟ್, ಎಕನಾಮಿ 7.20. ಈಸ್ ಓಕೆ ಅಂತ ಅನ್ಬೋದ್ರಿ ನಾವು. ಈಸ್ ಓಕೆ. ನೆಕ್ಸ್ಟ್ ಮೋಹಿತ್ ರಾತೆ ಅವ್ರದ್ದು ಬಿ ಯಾಕೋ ಕೊಟ್ಟಿಲ್ಲ ಇವರು. ಮೋಹಿತ್ ರಾತೆ ಅವ್ರದ್ದು ನೋಡಮ್ರಿ, 1 ಸೆಕೆಂಡ್. ಇದು ಯಾಕೆ ತೋರಿಸ್ತೀನಿ ಅಂದ್ರೆ ಎಲ್ಲ ಪ್ಲೇಯರ್ಸ್ ಬಗ್ಗೆ ಗೊತ್ತಾಗ್ಬಿಡ್ತದ್ರಿ ಹೆಂಗಾರ ಅಂತೇಳಿ. ಮೋಹಿತ್ ರಾತೆ ಓಕೆ. ಇವರು ಸ್ಟ್ಯಾಟ್ಸ್ ತೋರಿಸ್ರಪ್ಪ. IPL ಮ್ಯಾಚ್ ಒಂದೇ ಆಡ್ಯಾರ. ಇವ್ರ ನಮ್ಮ RCB ಇದೆ. ಮ್ಯಾಚ್ ಒಂದೇ ಆಡ್ಸ್ಯಾರ ಅವ್ರ ಕೈಲೆ. ಎವರೇಜ್ ಬರಂಗಿಲ್ಲ. ಸ್ಟ್ರೈಕ್ ರೇಟ್ 50 ಆಯ್ತು. ಇವ್ರದ್ದು ಇಷ್ಟೇ ಅದ ರೀ. ಇವ್ರಿಗೆ ಹೋದ್ಸಲ ಇವ್ರ ಇದ್ರದಾಗೆ ಇದ್ರಿ, RCB ದಾಗೆ ಇದ್ರು ಅನ್ಕೊಂತ ಕೂಡಿಸಿದ್ರಿ ಒಂದು ಕಡೆ ಅವ್ರಿಗೆ ಪಾಪ. ಸೊ ಆಲ್ರೌಂಡರ್ಸ್ ಈಸ್ ಆಲ್ ಓವರ್ ಓಕೆ ರೀ, ಓಕೆ ಅನ್ಬೋದ್ರಿ. ಗುಡ್ ಚಾಯ್ಸ್ ಅವ. ಆಮೇಲೆ ಬಂದ ಮೇನ್ ಬಾಲರ್ಸ್, ಜೋಶ್ ಹಜಲ್ವುಡ್ ಬೆಂಕಿ ಬಾಲರ್ ರೀ. ಅವ್ರದ್ದೇನು ಮಾತಾಡಂಗೆ ಇಲ್ಲ. ಹೌದು ಹೊಡ್ಸ್ಕೊಂಡಾರ ಮೊದಲು RCB ದಾಗಿದ್ದಾಗ, ಬಟ್ ಗುಡ್ ಬಾಲರ್ ರೀ. ಆಮೇಲೆ ರೀ ರಸಿಕ್ ಧಾರ್ ಮೇಲೆ ಭಾರಿ ಇನ್ವೆಸ್ಟ್ ಮಾಡ್ಯಾರ್ರಿ. ಒಂದು ಸ್ವಲ್ಪ ಹೆಚ್ಚಿಗೆ ಪ್ರೈಸಿಗೆ ಹೋಗ್ಯಾರ ಅನ್ಬೋದು. ಇವ್ರದ್ದು ಬಿ ಸ್ಟ್ಯಾಟ್ಸ್ ಓಪನ್ ಆಗಲ್ಲ. ಇವ್ರದ್ದೊಂದು ನೋಡ್ಬಿಡಮ್ರಿ. ರಸಿಕ್ ಧಾರ್ ಅಣ್ಣಂದು ನೋಡ್ರಿ ಸ್ಟ್ಯಾಟ್ಸ್ ಬಂದು 5 ಮ್ಯಾಚ್ ಆಡ್ಯಾರ,
ಇಂಥ ಇನ್ನಿಂಗ್ಸು ಫಸ್ಟ್ ಬಾಲ್ಸು 2018 ಇದು ಅದನ್ನು 13 ವಿಕೆಟ್ ತಗೊಂಡಾರ್ರಿ. ಎಕನಾಮಿ ಬಂದು 3.39 ವಿಚ್ ಇಸ್ ಗುಡ್. ಚಲೋ ರೀ, ಚಲೋ ಬೌಲರ್ ಯಾರ ರೀ ಇವರು, ಅದಕ್ಕೆ ಇನ್ವೆಸ್ಟ್ ಮಾಡ್ಯಾರ ಡೆಲ್ಲಿ ಅವರು, ಇವ್ರ ಕಲ್ತು ಅದಕ್ಕೆ ಇನ್ವೆಸ್ಟ್ ಮಾಡ್ಯಾರ ಅನಿಸ್ತದ. ನೆಕ್ಸ್ಟ್ ಸುಯೇಶ್ ಶರ್ಮಾ ಇಸ್ ಅ ಬೆಸ್ಟ್ ಬೌಲರ್, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಇವ್ರದ್ದು ಯಾಕೆ ಕೊಟ್ಟಿಲ್ಲ ಗೊತ್ತಿಲ್ಲ. ಹಾಂ ಕಿಲ್ ಕೊಟ್ಟರೆ ಕೆಳಗೆ ಸಾರಿ. ಸೊ ಇವ್ರದ್ದು 2024ದಾಗ 2 ಮ್ಯಾಚ್ ಆಡ್ಸಾರ, ವಿಕೆಟ್ಸು 0. 2023 ನೋಡಮ್ರಿ 11 ಮ್ಯಾಚ್ ಆಡ್ಯಾರ್ರಿ, 10 ವಿಕೆಟ್ ತಗೊಂಡನ್ರಿ. ಎಕನಾಮಿ ಬಂದು 8.23. ಓಕೆ ಬೈರಿ, ಬಟ್ ಇವರು ಇಂಪ್ಯಾಕ್ಟ್ ಮಾಡ್ತಾರೆ, ಅಗ್ರೆಷನ್ ಅದಾರ ಹುಡುಗನ ಬಳಿ, ಇಂಪ್ಯಾಕ್ಟ್ ಮಾಡ್ತಾರೆ ನಮ್ಮ RCBದಾಗ. ನೆಕ್ಸ್ಟ್ ಸುರೇಶ್ ಶರ್ಮಾ ಐತ್ರಿ. ಭುವನೇಶ್ವರ್ ಕುಮಾರ್ ಬಗ್ಗೆ ನಾ ಏನು ಹೇಳಂಬ್ರಿ, ಅಲ್ಲ ಏನು ಹೇಳಮ್ ನೀವೇ ಹೇಳ್ರಿ, ಅಂದ್ರೆ ಬೈ ನೋಡೇ ಬಿಡಮ್ ಬರ್ರಿ. ಭುವನೇಶ್ವರ್ ಕುಮಾರ್ ನೋಡ್ರಿ, ಹೋದ ಸಲ 16 ಮ್ಯಾಚ್ ಆಡ್ಯಾರ್ರಿ, 11 ವಿಕೆಟ್ ತೊಗೊಂಡಾರ್ರಿ. 16 ಮ್ಯಾಚ್ ಆಡ 11 ವಿಕೆಟ್. ಎಕನಾಮಿ ಬಂದು 9.35. ಬಟ್ ಸ್ವಿಂಗ್ ಮಾಸ್ಟರ್ ರೀ ನಮ್ಮ ಭುವನೇಶ್ವರ್ ಕುಮಾರ್. ಅವ್ರದ್ದು ಇದು ನೋಡ್ಲಕ್ಕೆ ಸ್ಟ್ಯಾಟ್ಸ್ ಅಷ್ಟು ನೋಡಕ್ಕೆ ಹೋಗ್ಬೇಡ್ರಿ, ಬಟ್ ಈಸ್ ಆಸಮ್ ಬೌಲರ್. ನೆಕ್ಸ್ಟ್ ಬಂದು ನುವನ್ ತುಷಾರ ಲುಂಗಿ ನಗಡಿ ಏನಂತಾರೆ ಅವನಿಗೆ, ಅಭಿನಂದನ್ ಸಿಂಗ್ ಎಷ್ಟು ಸೀದಾ ಇವ್ರಿಗೆ ನೋಡಮ್ರಿ. ಇಲ್ಲಿ ತನಕ ವಿಡಿಯೋ ನೋಡ್ಲತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್. ಇವ್ರದ್ದು ನೋಡ್ರಿ ಬೌಲಿಂಗ್ 3 ಮ್ಯಾಚ್ ಆಡ್ಯಾರ, ಅದು 2021ದಾಗ 5 ವಿಕೆಟ್ ತಗೊಂಡಾರ, ವಿಚ್ ಇಸ್ ಗುಡ್. ಎಕನಾಮಿ 10.41 ಅದ. ಓಕೆ, ಲುಂಗಿವಿ ಕರೆಕ್ಟ್ ಅನ್ರಿ. ಆಮೇಲೆ ನಮ್ಮ ಯಶ್ ದಯಾಲ್ ಗೊತ್ತಿರಲಿ, 14 ಮ್ಯಾಚ್ ಆಡ್ಯಾರ್ರಿ, 14 ಮ್ಯಾಚ್ ಆಡ್ಯಾರ, 15 ವಿಕೆಟ್ ತಗೊಂಡ್ರ. ಎಕನಾಮಿ ಬಂದು 9.15. ಬಟ್ ಇವರು ಇಂಪ್ಯಾಕ್ಟ್ ಮಾಡ್ತಾರೆ ರೀ, ನನಗೆ ಅನ್ಸುತ್ತೆ. ಬಟ್ ಇಂಪ್ಯಾಕ್ಟ್ ಮಾಡ್ತಾರೆ ಈ ಸತೆ, ಹೋದ ಸಲ ಅಪ್ಲೇನೆ. ಸೊ ಓಕೆ ರೀ, ಇಷ್ಟಾಗಿತ್ತು ನಮ್ಮ RCBದು IPL 2025ನ ಸ್ಕ್ವಾಡ್. ಸೊ ಫೈನಲ್ 11 ಹೇಳ್ತೀನಿ ರೀ ಯಾರ್ಯಾರು ಬರ್ತಾರೆ ಅಂತೇಳಿ. ಸೊ ಇಲ್ಲಿ ತನಕ ವಿಡಿಯೋ ಯಾರ್ಯಾರು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಟೀಮ್ ನೋಡಿದ್ರೆ ಏನು ಅನಿಸ್ತು ಅಂದ್ರೆ ಆಲ್ ಓವರ್ ಗುಡ್ ಟೀಮ್, ಭಯಾನಕ್ ಟೀಮ್ ಆಗ್ಯದ. ನೀವು ಯಾರು ನೋಡಿದ್ರೆ ಅಂಜುತ್ತಾರೆ ಅಂಥ ಟೀಮೇ ಆಗ್ಯದ. ನಾ ನಿನ್ನೆ ಅಂದಿರ್ಬೋದು, ಬಟ್ ಈ ಟೀಮಿಗೆ ನೋಡಿ ಅಂಜುತ್ತಾರೆ ಮಂದಿ, ಹಾಗೆ ಆಗ್ಯದ ಟೀಮ್. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ, ಬಾಯ್ ಬಾಯ್.